ಚಂದ್ರನೆಯು ಮಾತ್ರವೇ ಇರುವ ತೆರದಲ್ಲಿ ಚಂದ್ರನೆಯು ಮಾತ್ರವೇ ಇರುವ ತೆರದಲ್ಲಿ ತನಗೆ ತೋರ್ಪುದು ಎಂತಿರಲಿ ಪರೀಕ್ಷಿಸುವೆ ತಾನೆನು ಪರೀಕ್ಷಿಸುವೆ ತಾನೆನು ಮನೆಯಲ್ಲಿ ಯಾರಿಲ್ಲ. ಅವರಿಗೆ ಮದುವೆ ಆಗಿಲ್ಲವೇನು? ಈ ಮನೆ ಯಾರತ್ತಿರಬಹುದು? ಅದೇನೇ ಹೇಳಲಿ, ಮನೆಯೊಳಗೆ ಹೋಗಿ ನೋಡ್ತೇನೆ. ಯಾರಯ್ಯ ನೀನು? ನನಗೆ ಭಯವಾಗ್ತಾ ಇದೆ. ನುಡಿಯೇ ನುಡಿಯೇ ನಿನ್ನೊಡೆಯನ ದಸರದ ನುಡಿಯೇ ಜಡ ಪಿಡಿ ನಡೆದುದು ಕೂಡ ನಡುವಿನ ಜಡ ಪಿಡಿ ನಡೆದುದು ಕೂಡ ಬಿದು ಕಡ್ಡು ಬೆಟ್ಟಗಿ ನಡುದು ಪಡೆ ಪಕ್ಕುತ್ತೆ ನಡುವಿನ ಜಡ ಪಿಡಿ ನಡೆದುದು ಕೂಡ ಬಿದು ಕಡ್ಡು ಬೆಟ್ಟಗಿ ನಡುದು ಪಡೆ ಪತಿ ಮುಖಿ ಬಿದು ಕಡ್ಡು ಬೆಟ್ಟಗಿ ನಡುದು ಪಡೆ ಪತಿ ಮುಖಿ ಈ ಮನೆ ಯಾರದ್ದು? ನಿನ್ನೊಡೆಯನ ನಿನ್ನನ್ನು ನೋಡಿದರೆ ಸಾತ್ವಿಕಳಂತೆ ತೋರುತ್ತಾ ಇದ್ದೀಯ. ನೋಡು. ಹೌದು, ಭಯಪಡಬೇಡ. ಯಾರಯ್ಯ ತನ್ನೋಡ ನೀ ರೀತಿಯಲ್ಲಿ ಕೇಳಿ ಯಾರಯ್ಯ ತನ್ನೋಡ ನೀ ರೀತಿಯಲ್ಲಿ ಕೇಳಿ ಕಾರಣವನ್ನು ಅರಿಯು ಕೇಳುವ ಕಾರಣವೇನು ನಾನರಿಯು ನಾರಿ ತನ್ನುವನು ವಿಚಾರಿಸಿ ಫಲವೇನು ನಾರಿ ತನ್ನುವನು ವಿಚಾರಿಸಿ ಫಲವೇನು ನಾರಿ ದುಷ್ಕರ್ಮಿತನನ್ನು ನಾರಿ ದುಷ್ಕರ್ಮಿತನನ್ನು ದುಃಖ ಉಕ್ಕಿ ಬರುತ್ತಾ ಇದೆ. ನುಡಿಯಲಾರದೆ ಸುಮ್ಮನಿದ್ದೇನೆ. ಇದನ್ನು ನೀವು ಬಿಂಕವೆಂದು ಬಿಗುಮಾನವೆಂದು ತಪ್ಪಾಗಿ ತಿಳಿಯದಿರಿ. ನಾನೊಬ್ಬಳು ನತದೃಷ್ಟೆ. ನನ್ನ ಪ್ರಾರಬ್ಧವನ್ನು ನಾನು ಅನುಭವಿಸುತ್ತಾ ಇದ್ದೇನೆ. ಈಗ ನೀವು ನನ್ನ ಪ್ರಾರಬ್ಧವನ್ನು ನಾನು ಅನುಭವಿಸುತ್ತಾ ಇದ್ದೇನೆ ಅಷ್ಟೇ. ಓ, ನನ್ನ ಪರಿಚಯವೇ? ಧರೆಯೊಳತ್ಯಧಿಕವಾಗಿರುವಂಗ ಪಟ್ಟಣವೇ ಧರೆಯೊಳತ್ಯಧಿಕ
ಅಂಗವಾಗಿರುವ ಅಂಗಪಟ್ಟಣ ದೊರೆದೋಡವರ್ಮನ ಸುತೆಯು ದೊರೆದೋಡವರ್ಮನ ಸುತೆಯು ಸಿರಿವಂತ ವತ್ಸ ನಿಂಗಿರದನ್ನ ಮದುವೆಯ ಸಿರಿವಂತ ವತ್ಸ ನಿಂಗಿರದನ್ನ ಮದುವೆಯ ನಿರ್ಣಯಿಸಿದ ಸ್ವಾಮಿ, ಹಾ, ಅಂಗದೇಶಾಧಿಪನ ಮಗಳು ನಾನು. ರತ್ನಾವತಿ ಎಂದು ನನ್ನ ಹೆಸರು. ಕೌಶಾಂಬಿಯ ದೊರೆ ವತ್ಸಾಕ್ಯನಿಗೆ ನನ್ನಪ್ಪ ಮಾತು ಕೊಟ್ಟು ಮದುವೆಯನ್ನು ನಿಶ್ಚಯಿಸಿದ್ದಾರೆ. ಯಾರು ಯಾರು? ವತ್ಸಾಕ್ಯ. ಸಾಕ್ಯ. ಯಾಕೆ ನಿಮಗೆ ಪರಿಚಿತನೇ? ಖಂಡಿತವಾಗಿಯೂ ಇಲ್ಲ. ಹಾ, ಒಂದು ದಿನ ಭದ್ರಸೇನ ನನ್ನನ್ನು ಬಯಸಿ ಬಂದ. ಹಾ, ಅವನು ನನ್ನನ್ನು ಮಂಚ ಸಮೇತವಾಗಿ ಎತ್ತಿಕೊಂಡು ಈ ಕಾಡಿಗೆ ಬಿಟ್ಟನು. ಈಗ ಎಲ್ಲಿದ್ದಾನೆ ಅವ? ಅವ ಸತ್ತು ಹೋದ. ಸತ್ತು ಹೋದ? ಹೌದು. ಅನಂತರ ರಕ್ಕಸ ನನ್ನನ್ನು ಬಯಸಿ ಬಂದು ಭದ್ರಸೇನನನ್ನು ಕೊಂದು ಈ ಮನೆಯಲ್ಲಿರಿಸಿ 14 ದಿನಗಳ ಕಾಲ ಅವಧಿಯನ್ನು ಕೊಟ್ಟು ಹೋಗಿದ್ದಾನೆ. ಹಾ, ಆ ಅವಧಿ ಈಗ ಮುಗಿಯುತ್ತಾ ಬಂದಿದೆ. ಸ್ವಾಮಿ, ನಿಮಗೆ ವತ್ಸಾಕ್ಯನು ಪರಿಚಿತನೇ? ನೀವು ನನಗೆ ಒಂದು ಸಹಾಯವನ್ನು ಮಾಡುವಿರಾ? ಏನದು? ದೊರೆಯೂ ದೊರೆಯಲ್ವೇ? ಹಾ, ರಕ್ಕಸನು ಸೇರದೆ ರತ್ನಾವತಿಯು ಸತ್ತಳೆಂದು ಹೇಳಿ ನನಗೆ ಕೃಪೆ ತೋರುವಿರಾ? ಓ ತರುಣಿ ಮಣಿಯೇ, ಚಿತ್ತೈಸಿದ ಮೃಗ ಭಕ್ತಿನೊಳೈ ತಂದಿತ್ತನು ದರ್ಶನ ವತ್ಸನು ನನ್ನ ತಾನೆ. ಸ್ವಾಮಿ, ನಮೋ ನಮಃ. ಎದ್ದೇಳು. ರತ್ನಾವತಿ, ಹಾ, ನಿನ್ನ ತಂದೆ ಹಾ, ನಿನ್ನ ತಂದೆ ನಿನ್ನನ್ನು ಯಾರಿಗೆ ಕೊಡಬೇಕೆಂದು ನಿಶ್ಚಯಿಸಿದ್ದರು? ಹಾ, ಆ ಕೌಶಾಭಿಪತಿ ಹಾ, ವತ್ಸ ಭೂಪತಿ ಹಾ. ನಾನೇ. ಸ್ವಾಮಿ, ಈ ಹಿಂದೆ ಹಾ, ಬೇಟೆಯನ್ನಾಡುತ್ತಾ ಈ ಹೊಲದಲ್ಲಿ ಬಂದೆನು. ಹಾ, ಒಂದು ಜಿಂಕೆಯನ್ನ ಬೆನ್ನಟ್ಟಿ ಬಂದೆನು. ಹಾ, ಸಹಜ ಕುತೂಹಲದಿಂದ ಹಾ, ಈ ಅರಮನೆಯೊಳಗೆ ಬಂದೆನು. ಹಾ. ನನಗೆ ನಿನ್ನನ್ನು ಕಾಣುವ ಒಂದು ಸುಯೋಗವೂ ಬಂದಿತ್ತು. ಹೌದು. ಹಾಗಾಗಿ ಭಯಪಡಬೇಡ, ಹಾ, ನಾನಿದ್ದೇನೆ. ಹಾ, ಸಾವತಿ, ಹಾ, ತಡ ಮಾಡುವುದು ಸರಿಯಲ್ಲ. ಹಾ. ನಮ್ಮ